ರೂಪನಗುಡಿ ಗ್ರಾಮದಲ್ಲಿ ಅಕ್ರಮವಾಗಿ ಜೋಳವನ್ನ ಸಂಗ್ರಹ ಮಾಡಲಾಗಿತ್ತು. 2 ಗೋಡಾನ್ಗಳ ಮೇಲೆ ಕಂದಾಯ ಆಹಾರ ಪೊಲೀಸರ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಇನ್ನು 70 ಲಕ್ಷಕ್ಕೂ ಹೆಚ್ಚಿನ ಬೆಲೆಯ ಸುಮಾರು 2400 ಜೋಳದ ಮೂಟೆಗಳು ಪತ್ತೆಯಾಗಿದ್ದಾವೆ. ರೂಪನಗುಡಿ ಗ್ರಾಮದಲ್ಲಿ ಅಕ್ರಮವಾಗಿ ಜೋಳ ಸಂಗ್ರಹವಾಗಿತ್ತು. 2 ಗೋಡಾನ್ಗಳ ಮೇಲೆ ಕಂದಾಯ ಆಹಾರ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆದಿರುವಂತದ್ದು. 70 ಲಕ್ಷಕ್ಕೂ ಹೆಚ್ಚಿನ ಬೆಲೆಯ ಸುಮಾರು 2400 ಜೋಳದ ಮೂಟೆಗಳು ಪತ್ತೆಯಾಗಿದ್ದಾವೆ. ಸಂದರ್ಭದಲ್ಲಿ ರೈತರಿಂದ ಪಡೆದು ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದಂತಹ ಜೋಳದ ಮೂಟೆಗಳು ಎಸ್ಸಿ ರಾಜೇಶ್ ಎಚ್ಡಿ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಯಿತು. ಬಳ್ಳಾರಿ ತಾಲೂಕಿನ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ರೂಪನಗುಡಿ ಗ್ರಾಮ ಇದು. ರೈತರಿಂದ ಕಡಿಮೆ ಬೆಲೆಗೆ ಖರೀದಿಯನ್ನ ಮಾಡಿ ಹೆಚ್ಚಿನ ಬೆಲೆಗೆ ಬೆಂಬಲ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ರು. ಸೇವಾ ಸಹಕಾರ ಸಂಘದ ಮೂಲಕ ಹೆಚ್ಚಿನ ಬೆಂಬಲ ಬೆಲೆಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸಿಕ್ಕಿಬಿದ್ದಿರುವಂತದ್ದು 2400 ಮೂಟೆಗಳು ಇದೇ ಸಂದರ್ಭದಲ್ಲಿ ಪತ್ತೆಯಾಗಿದ್ದಾವೆ. ರೈತರಿಂದ ಪಡೆದು ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇದ್ರು. ಕಡಿಮೆ ಬೆಲೆಗೆ ತಗೊಂಡಿದ್ರು, ಆದ್ರೆ ಮಾರಾಟ ಮಾಡ್ತಿದ್ದಂಥದ್ದು ಮಾತ್ರ ಹೆಚ್ಚಿನ ಬೆಲೆಗೆ. ಬಳ್ಳಾರಿ ತಾಲೂಕಿನ ಗ್ರಾಮಾಂತರ ಕ್ಷೇತ್ರದ ರೂಪನಗುಡಿ ಗ್ರಾಮ ಇದು. ರೈತರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚಿನ ಬೆಂಬಲ ಬೆಲೆಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಸೇವಾ ಸಹಕಾರ ಸಂಘದ ಮೂಲಕ ಒಂದು ಕೃತ್ಯವನ್ನ ಮಾಡಲಾಗ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಲಿಂಗಪ್ಪ ಅಕ್ರಮದ ಕಿಂಗ್ ಪಿನ್ಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಜೋಳದ ಅಕ್ರಮ ಖರೀದಿ ಮಾರಾಟದಲ್ಲಿ ರೈತ ಸೇವಾ ಸಹಕಾರ ಸಂಘದ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ರು. ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಯಾರು ಕೊಟ್ಟಿದ್ದು ನಿಮಗೆ? ಇದನ್ನೇನು ಯಾರು ಕೊಡ್ತೀರಾ? ಇಲ್ಲೇ ಕೆಟ್ಟಿದ್ದೀರಾ? ಇಲ್ಲ ಯಾಕೆ ಸರ್? ಶಾಪ್ ಎಲ್ಲಿ ನಿಮ್ದು? ಶಾಪು ಅವ್ರು ಗಂಗಪ್ಪ ಮಾಮೂರು ಅವರು ಬೇಡಿಗೆ ನಾವು ಅವ್ರ ನಾವು ಗೊತ್ತಿಲ್ಲ ಸರ್. ನಿಮ್ದಿಲ್ಲ ಶಾಪು? ನಮ್ದು. ಮತ್ತೆ ನಿಮ್ಮ ಹತ್ರ ಇಟ್ಕೊಂಡು ತಪ್ಪಲ್ವಾ? ಅಲ್ಲ ಸರ್, ನಮ್ಗೆ ಇಷ್ಟು ಕಾರ್ಡ್ ಕೊಡ್ತಾರೆ. ನಿಮ್ಮ ಹತ್ರ ಇಟ್ಕೊಂಡಿರೋದು ತಪ್ಪು ಅಲ್ಲ ಸರ್. ಈಗ ನಮ್ಗೆ ಅವ್ರು ಕಾರ್ಡ್ ಕೊಡ್ತಾರೆ. ಇಷ್ಟು ಕಾರ್ಡ್ ಅಂತ ನಮಗೆ ಕೊಡ್ತಾರೆ. ನಿಮ್ಗೆ ಅಲ್ಲ, ಇವಾಗಿಂದ ನಾವು ತೋರಿಸ್ಲಿಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರೂಪನಗುಡಿ ಗ್ರಾಮದಲ್ಲಿ ಅಕ್ರಮವಾಗಿ ಜೋಳ ಸಂಗ್ರಹವನ್ನ ಮಾಡಿದ್ದಾರೆ. ಅದು ಕೂಡ ರೈತರಿಂದ ಜಾಸ್ತಿ ಬೆಲೆಗೆ ತೆಗೆದುಕೊಂಡು ಅದನ್ನ ಕಡಿಮೆ ಬೆಲೆಗೆ ರೈತರಿಂದ ತೆಗೆದುಕೊಂಡು ಅದಾದ ನಂತರ ಬೆಂಬಲ ಬೆಲೆಗೆ ಅದನ್ನ ಮಾರಾಟ ಮಾಡ್ತಾ ಇರೋದು ಅಂತ ಕೂಡ ಕೇಳಿ ಬಂದಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ರೋಶಿನಿ, ಇದೇನಂತಂದ್ರೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಏನೊಂದು ರೂಪನಗುಡಿ ಅಂತ ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಇವತ್ತು ಏನು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಒಂದು ಜಂಟಿ ಕಾರ್ಯಾಚರಣೆ ನಡೆಸುವ ಮೂಲಕ ಒಂದು ಭರ್ಜರಿಯಾದಂತ ಒಂದು ಬೇಟೆಯಾಡಿದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದೀಗ ಏನು ಒಂದು ರೈತರ ಒಂದು ಕೂಗಿತ್ತು, ಒಂದು ಬೆಂಬಲ ಬೆಲೆಗೆ ಬೆಳೆಯನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಈಗಾಗಲೇ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿರ್ತಕ್ಕಂಥದ್ದು ಜೋಳಕ್ಕೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇದು ಈ ಒಂದು ಜೋಳವನ್ನ ರೈತರ ಪಾಣಿಯ ಜೊತೆಗೆ ಕಡಿಮೆ ಬೆಲೆಗೆ ಜೋಳವನ್ನ ಖರೀದಿ ಮಾಡೋದು, ತದನಂತರ ಆ ಒಂದು ಕೊಂಡಂತ ಜೋಳವನ್ನ ಅಲ್ಲಿನ ಒಂದು ಸೇವಾ ಸಹಕಾರ ಸಂಘದ ಮೂಲಕ ಬೆಂಬಲ ಬೆಲೆಗೆ ಹೆಚ್ಚಿನದಾಗಿ ಒಂದು APMCಗೆ ಮಾರಾಟ ಮಾಡ್ತಕ್ಕಂತ ಒಂದು ಬಹುದೊಡ್ಡ ಜಾಲ ಅಂತಾನೆ ಹೇಳ್ಬೋದು. ಈಗಾಗಲೇ 2400 ಚೀಲಗಳ ಜೋಳಗಳನ್ನ ಈಗ ರೈಡ್ ಮಾಡಿರ್ತಕ್ಕಂಥದ್ದು. ಅದರ ಅಂದಾಜು ಬೆಲೆ ಸುಮಾರು 60 ರಿಂದ 70 ಲಕ್ಷ ಬೆಲೆಯಾಗಿರುತ್ತದೆ. ಅಂದ್ರೆ ಈಗ ಸರ್ಕಾರ ಇವರು 2500 ರೂಪಾಯಿವರೆಗೂ ಖರೀದಿ ಮಾಡ್ತಾರೆ. ಆಮೇಲೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ 3800 ರೂಪಾಯಿ ಬೆಲೆಗೆ ಇವರು APMCಗೆ ಅಲ್ಲಿಂದ ಸೇವಾ ಸಹಕಾರದ ಮೂಲಕ ಕೊಡ್ತಕ್ಕಂಥದ್ದು. ಇದರಲ್ಲಿ ಬಹಳ ಒಂದು ಅಂಶ ಗಮನಿಸಬೇಕಾದ ಅಂಶ ಅಂತಂದ್ರೆ, ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷ ಏನಿದ್ದಾನೆ ಅಲ್ಲಿ ನಾರಾಯಣಸ್ವಾಮಿ ಅಂತೇಳಿ, ಈ ವ್ಯಕ್ತಿ ಮತ್ತು ಒಂದು ರೈತ ಸೇವಾ ಸಹಕಾರ ಸಂಘದ ಅಧಿಕಾರಿಗಳು ಶಾಮೀಲಾಗಿ ಇಂತಹ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇವತ್ತು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಮತ್ತೆ SP ಸುಮನ್ ಪನ್ನೇಕರ್ ಅವರ ಒಂದು ಕಾರ್ಯಾಚರಣೆಯನ್ನ ಶ್ಲಾಘಿಸಬೇಕಾದಂತ ಒಂದು ಕಾರ್ಯ ಇದಾಗಿದೆ. ಒಟ್ಟಾರೆ ರೈತರಿಂದ ಕಡಿಮೆ ಬೆಲೆಗೆ ಈ ಒಂದು ಬೆಳೆಯನ್ನ ಕೊಂಡುಕೊಂಡು
ಅದರಿಂದ ಒಂದು ಹೆಚ್ಚಿನ ಲಾಭವನ್ನ ಪಡಿತಕ್ಕಂತ ಒಂದು ಜಾಲವನ್ನ ಭೇದಿಸುವ ಮೂಲಕ ಇವತ್ತು ಬಹಳ ಒಂದು ಖಡಕ್ ಸಂದೇಶವನ್ನ ಇಲ್ಲಿನ ಜಿಲ್ಲಾಡಳಿತ ನೀಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಇವಾಗ ಹೊಸದಾಗಿ ಬಂದಂತ ಏನು AC ರಾಜೇಶ್ ಇದ್ದಾರೆ, ರಾಜೇಶ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿರ್ತಕ್ಕಂಥದ್ದು. ಅಷ್ಟು ಏನು ಜೋಳದ ಚೀಲಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥ ರೆವೆನ್ಯೂ ಪೊಲೀಸ್ ಮತ್ತು ಆಹಾರ ಇಲಾಖೆ ಸಿಬ್ಬಂದಿಗಳು ಸಂಬಂಧಪಟ್ಟಂತ ಏನು ನಾರಾಯಣಸ್ವಾಮಿ ಹಾಗೂ ಅವರ ಸಿಬ್ಬಂದಿಗಳಿದ್ದಾರೆ, ಅವರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿ ಒಂದು ಪ್ರಕರಣವನ್ನ ಹಗರಿ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ಒಪ್ಪಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಒಂದು ಬಹಳ ದೊಡ್ಡದಾದಂತ ಒಂದು ಜಾಲವನ್ನ ಭೇದಿಸಿದಾರೆ ಅಂತಾನೆ ಹೇಳ್ಬೋದು ರೋಶಿನಿ. ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.